ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವರ್ಲ್ಡ್ ಚಾನಲ್. ಈಗೇನಂದರೆ ನಾವು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಹೋಗಿದ್ದೀವಿ. ನೋಡ್ಬೋದು ಬೋರ್ಡ್ ಆಚೆನೇ ಸದ್ಗುರು ಸನ್ನಿಧಿ ಅಂತ ಹಾಕಿದ್ದಾರೆ. ಮತ್ತು ನಾವು ಮಾರ್ನಿಂಗೇ ಶಿಲ್ಘಟ್ಟಾಗಿ ಬಂದು ಅಲ್ಲಿಂದ ಚಿಕ್ಕಬಳ್ಳಾಪುರ ಈಶಾ ನೋಡೋದಕ್ಕೆ ಬಂದಿದ್ದೀವಿ. ಅದು ಲೇಸರ್ ಲೈಟ್ ಶೋಗೆ ಅಂತಲೇ ಬಂದಿದ್ದೀವಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇಲ್ಲಿಂದನೇ ನೀವು ಶಿವನ ನೋಡ್ಬೋದು. ಚೆನ್ನಾಗಿದೆ ಅಲ್ಲ ನೋಡಿ. ಇಲ್ಲೆಲ್ಲ ಹೆಂಗಿದೆಯೋ ಆ ಕಡೆ ಬರೋದಕ್ಕೆ ಹೋಗೋದಕ್ಕೆ ಫುಲ್ ರಶ್ ಆಗೋಗ್ಬಿಡ್ತು. ಮತ್ತು ಚೆನ್ನಾಗಿದೆ. ಫುಲ್ ಏನೋ ಒಂಥರ ಪಾಸಿಟಿವ್ ವೈಬ್ ಬರ್ತದೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಬೇಸಿಕಾಗಿ ನೋಡಿ ಬಂದುಬಿಡ್ತೀನಿ, ಬಂದುಬಿಡುತ್ತೆ ಇಲ್ಲಿ ನೋಡಿಕೊಂಡು. ಮತ್ತು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬಂದಾಗ್ಬಿಟ್ರಿ. ಅದು ಹಾವುಗಳನ್ನ ದರ್ಶನ ಮಾಡ್ಕೊಳೋದಕ್ಕೆ ಅಲ್ಲಿ ಹೋಲ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತವ್ರೆ. ಅಲ್ಲಿಂದ ಇದು ದೇವ್ರು ಕಾಣಿಸ್ತಾ ಇರೋದು. ನನ್ನ ತಮ್ಮ ತಂಗಿ ಹತ್ಬಿಟ್ಟು ಹರ ಹರ ಮಹಾದೇವ್ ಅಂತ ಕಿರಿಚ್ತವ್ರು ಅಲ್ಲಿಂದ. ಮತ್ತು ನಮ್ಮ ಅಮ್ಮಮ್ಮನೂ ನೋಡೋದಕ್ಕೆ ಬಂದರು. ಇಲ್ಲಿ ನೋಡಿದ್ರೇ ಒಂಥರ ಇದೆ. ಅಲ್ಲಿ ಮುಂದೆ ಹೋಗಿ ನೋಡಿದ್ರೇ ಫುಲ್ ಏನೋ, ಮುಂದೆ ಹೋಗಿ ನೋಡಿದ್ರೆ ನೋಡೋದಕ್ಕಾಗೋದಿಲ್ಲ. ಅಲ್ಲಿ ನನ್ನ ತಂಗಿ ಎಡ್ಕೊಂಡ್ಳು. ಮತ್ತು ಇಲ್ಲಿಂದ ಇದಕ್ಕೆ ಹೋದ್ವಿ. ಯಾರಾದರೂ ಬರಬೇಕಂದ್ರೂ ಈವ್ನಿಂಗ್ ಬನ್ನಿ, ಚೆನ್ನಾಗಿ ಅನಿಸುತ್ತೆ. ಮಾರ್ನಿಂಗ್ ಲೈಟ್ ಶೋನೂ ಇರುತ್ತೆ, ನೋಡ್ಬೋದು. ಲೈಟ್ ಶೋ ನಡೆಯೋದು 7:20ಗೆ. ನಾವು ಮನೆ 5:20ಗೆ ಬಿಟ್ರಿ. ಮತ್ತು 6:20 ಎಲ್ಲ ಇದ್ರಿ. ಮತ್ತು ಇಲ್ಲಿ ದೀಪಗಳು ಅಂಟಿಸ್ತಾರೆ. ಇಲ್ಲಿ ವೀಡಿಯೋ ತೆಗಿಬೇಡಿ ಅಂದ್ರೂ, ಬಟ್ ನಾವು ಏನೋ ನನಗೆ ಒಂದಷ್ಟು ತೆಗೆದೆ. ಇಲ್ಲಿ 3 ಕುಂಕುಮಗಳು ಇಕ್ಕೊಂಡ್ರಿ. ಮತ್ತು ಇದು ಬ್ಯಾಕ್ ಸೈಡ್ ಇದನ್ನು ದರ್ಶನ ಮಾಡ್ಕೊತಾರೆ. ನೆಕ್ಸ್ಟ್ ಇಲ್ಲಿಂದ ಶಿವನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಶಿವನ ಮತ್ತು ಅಲ್ಲಿ ಶಿವನ ಕೆಳಗಡೆ ಥರ ಒಂದು ಮಂಟಪ ಇದೆ. ಅಲ್ಲಿನೂ ಹಾವುಗಳದ್ದು ಇದಿದೆ, 3 ಹಾವುಗಳದ್ದು. ಅದನ್ನು ದರ್ಶನ ಮಾಡ್ಕೊಳಕ್ಕಂತಾನೆ ಹೋಗ್ತಾ ಇದ್ದೀವಿ. ಮತ್ತು ಅಲ್ಲೆಲ್ಲ ಮ್ಯಾಟ್ಸ್ ಏನಕ್ಕೆ ಹಾಕೋರಂದರೆ, ಅದು ಮಧ್ಯಾಹ್ನ ಬಂದವ್ರಿಗೆ ಕಾಲು ಸುಡುತ್ತಲ್ಲ ಬಿಸಿಲಿಗೆ, ಅದಕ್ಕಿಂತ. ಫಸ್ಟ್ ಬಂದಾಗ ಕಲ್ಲುಗಳೇನಿದ್ದಿಲ್ಲ, ಇದಿತ್ತು, ಮಣ್ಣಿತ್ತಿತ್ತು, ಫುಲ್ ಮಣ್ಣಿತ್ತು. ಬಟ್ ಈಗೆಲ್ಲ ಕಲ್ಲುಗಳಾಗಿ ಹೋಗ್ಬಿಟ್ಟಿದೆ. ಬಂದು ಪಿಕ್ಸ್ ತಗೊಂಡು ಶಿವನ ನೋಡಿಕೊಂಡು ಎಲ್ಲ ಆಗೋಷ್ಟು ಲೇಸರ್ ಲೈಟ್ ಬಿಡೋ ಟೈಮಲ್ಲಿ ಅಲ್ಲಿ ಎಂಟ್ರೆನ್ಸ್ ಆ ಕಡೆ ಹೋಗಿ ಕುತ್ಕೊಂಡು ನೋಡಿದ್ರಿ. ತುಂಬ ದೂರದಿಂದ ನೋಡಿದ್ರೆ ಚೆನ್ನಾಗೇ ಅನಿಸುತ್ತೆ. ತುಂಬ ಜನ ಪಿಕ್ಸ್ ತಗೊಂಡು ಕೈ ಮುಕ್ಕೊಂಡು ಹಂಗೆ ಪಿಕ್ಸ್ ತಗೊತಾರೆ. ಕ್ಯಾಮ್ರಾನು ತುಂಬ ಜನ ತಂದವರು ಇಲ್ಲಿ ನೋಡಿ. ಎಷ್ಟು ಜನ ಕ್ಯಾಮ್ರಾ ಎಲ್ಲ ತಂದವರು. ಮತ್ತು ಎಷ್ಟು ಫೋನುಗಳಿತ್ತು ಗೊತ್ತಾ, ಲೇಸರ್ ಬಿಡೋ ಟೈಮ್ಗೆ ಲೆಕ್ಕ ಹಾಕೋದಿಲ್ಲ ಅಷ್ಟು ಫೋನ್ಗಳಿದೆ. ಇಲ್ಲಿ ತ್ರಿಶೂಲ ಕಾಣಿಸ್ತಾ ಇದೆ ನೋಡಿ, ಎಷ್ಟು ದೊಡ್ಡ ತ್ರಿಶೂಲ ಇದೆ. ಅದನ್ನು ಮುಟ್ಟಬಾರ್ದಂತ ಇದು ತ್ರಿಶೂಲಗಳು ಇದು ಫುಲ್ ಸುತ್ತಬಿಟ್ಟು. ಮತ್ತು ಇಲ್ಲಿ ನಂದಿ, ಅದನ್ನು ಮುಟ್ಟಬಾರ್ದಂತ ಹಿಂಗೆ ಹಾಕೋರೆ. ಎಲ್ಲದಕ್ಕೂ ಹಿಂಗೆ ಹಾಕ್ತಾರೆ. ಮತ್ತು ಶಿವನ ಸುತ್ತೂ ಹಿಂಗೆ ಹಾಕೋರೆ, ನಾವು ಮುಟ್ಟಬಾರ್ದು ಹೋಗಬಾರ್ದು ಅಂತ ನೋಡಿ. ಈಗ ಅದು ಇನ್ನೊಂದು ಮಂಟಪದ ಹತ್ರ ಹಾವುಗಳನ್ನ ದರ್ಶನ ಮಾಡ್ಕೊಂಡಿದ್ದಕ್ಕೆ ಅಲ್ಲಿ ಫುಲ್ಲು ಸೈಲೆಂಟಾಗಿರಬೇಕು, ಫುಲ್ಲು ಸ್ಟ್ರಿಕ್ಟು. ಮತ್ತು ಅಲ್ಲಿ ದೀಪಾರ್ಪಣೆ, ಸಮಾರ್ಪಣೆ, ಮಾಲಾರ್ಪಣೆ, ಜಲ ಅರ್ಪಣೆ ಎಲ್ಲ ಇತ್ತು. ಅಲ್ಲಿ ವಿಗ್ರಹಗಳಿತ್ತು. ಅದ್ರ ಮುಂದೆ ದೀಪಾರ್ಪಣೆ, ಮಾಲಾರ್ಪಣೆ, ಸಮಾರ್ಪಣೆ, ಜಲಾರ್ಪಣೆ. ದೀಪಾರ್ಪಣೆ ಅಂದರೆ ಅಲ್ಲಿ ಮುಂದೆ ಮಾಡ್ತೀವಿ. ಮತ್ತು ಪೂಜೆ ಐಟಮು ಇತ್ತು ಅಲ್ಲಿ, ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ನಾವು ದೀಪಾರ್ಪಣೆ ಮಾಡೋದು, ಅದಕ್ಕೆ ದೀಪಾರ್ಪಣೆ ಮಾತ್ರ ಮಾಡಿದ್ದೆ ನೋಡಿ. ಇದೆ ಅದು. ಮತ್ತು ನೋಡಿ ಅಲ್ಲಿ ಎಷ್ಟೋ ಹಾವುಗಳಿದೆ. ನಾನು ವಿಡಿಯೋ ಮಾಡೋದ್ರಲ್ಲಿ ನೋಡೋದೇ ಮರ್ತೋಗ್ಬಿಟ್ಟೆ. ಅದ್ರ ಸುತ್ತೂ ಜನಗಳವ್ರೆ. ಜಲಾರ್ಪಣೆ ಅಂದರೆ ಅದು ರಾಗಿ ಇದ್ರ ನೀರು ಹಾಕೋದು. ಈಗಂತೂ ಅದು ಜಲಾರ್ಪಣೆ ಎಲ್ಲ ಆಯಿತು. ಇಲ್ಲಿ ಹೂಗಳನ್ನ ಮಾಲಾರ್ಪಣೆ ಅಂತಾರೆ. ಅದ್ರ ಮುಂದೆ ಅಂಟಿಸಿರೋದು ದೀಪಾರ್ಪಣೆ, ಮುಂದೆ ಅಂಟಿಸ್ತೀವಿ. ಮತ್ತು ನಾನು ಇಲ್ಲೇನು ಒಂದು ಇನ್ಸಿಡೆಂಟ್ ಆಯ್ತಂದರೆ, ಮುಗಿಯೋಕ್ಕೋಗಿ ಕೈ ಸುಟ್ಕೊಂಡ್ಬಿಟ್ಟೆ. ಮತ್ತು ದರ್ಶನದ ಆಚೆ ಬಂದು ಶಿವ ಇದ್ರ ಹತ್ರ ಹೋಗ್ತಾಯಿದ್ದೀವಿ. ಹತ್ತುತ್ತಾ ಇದ್ದೀವಿ ನೋಡಿ.
ಒಂಥರ ಅನಿಸ್ತದೆ. ಮುಂದೆ ಹೋಗಿ ನೋಡೋಕ್ಕಿಂತ ಹಿಂದೆನೇ ಚೆನ್ನಾಗಿ ಕಾಣಿಸ್ತಾಯಿತ್ತು, ಅದಕ್ಕೆ ಹಿಂದೆನೇ ಫೋಟೋಗೆಲ್ಲ ಕ್ಲಿಕ್ ಮಾಡಿದ್ದು. ಇಲ್ಲೂ ತುಂಬ ಜನನೇ ಫೋಟೋಸ್ ತಕ್ಕೊತಾಯಿದ್ರು. ಬಟ್ ಇಲ್ಲಿನೂ ನೀವು ಅಬ್ಸರ್ವ್ ಮಾಡ್ದಂಗಾದರೆ ಶಿವನ ಸುತ್ತು ತ್ರಿಶೂಲಗಳನ್ನ ಸುತ್ತು ಬಿಟ್ಟವ್ರೆ. ಮತ್ತು ಇನ್ನೂ ತುಂಬ ಜನ ಅಂದರೆ ಶಿವನ ಹತ್ರನೇ ಫೋಟೋ ತೊಗೊತಾರೆ. ಮತ್ತು ನೀವು ಅಬ್ಸರ್ವ್ ಮಾಡ್ದಂಗಾದರೆ ಶಿವನ ಕಣ್ಣ ಹತ್ರ ಹನಿ ಡ್ರಾಪ್ ಇದು ಬೀಳ್ತಾಯಿದೆ ಕಣ್ಣತ್ರ. ತುಂಬ ಜನ ನೋಡಿ ಹೋದಾಗಿಸ್ತಿ ಹೋಗಬೇಕು ಲೇಸರ್ ಟೈಮ್ಗೆ. ಮತ್ತು ಹಣ್ಣ ಹತ್ರ ಹನಿ ಕಣ್ಣತ್ರ ಸುಡ್ತಾಯಿದೆ, ಅದು ಅಳ್ದಂಗಿರುತ್ತೆ. ಮತ್ತು ಕಿವಿ ಹತ್ರನೂ ಜೇನು ಕಟ್ಬಿಟ್ಟಿದೆ, ಆ ಕಡೆ ಕಿವಿ ರಿಂಗ್ ಹತ್ರ ಅದು ರಿಂಗ್. ಮತ್ತು ಆಯಿತು ಲೇಸರ್ ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನ್ನ ತಮ್ಮ ನೋಡಿ ಹಿಂಗೆ ಎಗರ್ತಾವನೆ ಮಣ್ಣತ್ರ, ಕಲ್ಲನ್ನು ಮುಗೀತವನೆ. ಅದೂ ಸುಮ್ಮನೆ ಅವ್ನಿಗಿನ್ನೂ ನಡೆಯೋಕ್ಕೆ ಬರೋದಿಲ್ಲ, ಬಟ್ ನಿಂತ್ಕೊಂಡು ಅವನಂತ ಶೂಟ್ ಮಾಡ್ತಾನೆ. ಯಾರಿಗೆಲ್ಲ ಲೇಸರ್ ಶೋ ಬೇಕು ಅಂತಿರೋ ನೆಕ್ಸ್ಟ್ ವ್ಲಾಗಲ್ಲಿ ಲೇಸರ್ ಶೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ಇಷ್ಟೆಲ್ಲ ಆಯ್ತಲ್ಲ, ಅದಕ್ಕೆ ಕಾರ್ಗೆ ಬಂದುಬಿಟ್ರಿ. ಮತ್ತು ಅದು ಇದು ಪಾಪ್ಕಾರ್ನ್ ಅದು ಇದು ತಿಂದ್ಕೊಂಡು ಬರ್ತಾಯಿದ್ರಿ. ಮತ್ತು ಇನ್ನೇನು ಮನೆಗೆ ರೀಚ್ ಆಗಿಬಿಟ್ರಿ. ಓಕೆ ಗಾಯ್ಸ್, ಇಷ್ಟಕ್ಕೆ ಇವತ್ತು ನನ್ನ ಬ್ಲಾಗ್. ನಿಮಗೆಲ್ಲರಿಗೂ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಬಾಯ್.